ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ದೇವ್ರ ಪೂಜೆ ಆಯಿತು. ಸೊ ಇವತ್ತು ಬುಧವಾರ, ಅಂದರೆ ನಾಳೆ ಗುರುವಾರ ಗೈಸ್. ನಾಳೆ ಹೊಸ ವರ್ಷ ಸ್ಟಾರ್ಟ್ ಆಗ್ತಾ ಇದೆ, ಯುಗಾದಿ ಹಬ್ಬ. ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಪೂಜೆ ಮಾಡಿ ಮುಗಿಸಿದ್ದೀನಿ. ನಾಳೆ ಹಬ್ಬಕ್ಕೆ ಏನಾದರೂ ಒಂದು ಗ್ರ್ಯಾಂಡಾಗಿ ಮಾಡೋಣ ಅಂತ ನೋಡೋಣ ಅಂದ್ಕೊಂಡಿದ್ದೀನಿ. ಅಂದ್ಕೊಂಡಿದ್ದೆಲ್ಲ ಆಗಬೇಕು ಅಂತ ಏನಿಲ್ಲ, ಆ ದೇವ್ರು ನಡೆಸ್ತಾ ಹಾಗೆ ಅಷ್ಟೇ. ಸೊ ಪೂಜೆ ಅಂತೂ ಆಯಿತು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಬನ್ನಿ ಹೋಗೋಣ, ಮುಂದದು ಆಮೇಲೆ ಮಾತಾಡೋಣ. ಗೈಸ್, ಇವತ್ತು ನಮ್ಮನೆ ತಿಂಡಿ ತಾಳಿಬಿಟ್ಟು. ಸ್ನಾನಕ್ಕೂ ಮುಂಚೆ ಗೀಝರ್ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಬಿಟ್ಟು ಹೋಗಿದ್ದೆ. ಸೊ ಚಿಂಟು ಅವ್ರ ಅಜ್ಜಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನಾವಿದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಆಲ್ರೆಡಿ ಒಂದು ದೋಸೆ ಮಾಡಿದ್ದಾರೆ, ಇನ್ನೊಂದು ದೋಸೆಗೆ ಹಾಕಿಟ್ಬಿಟ್ಟು ಹೋಗಿದ್ದಾರೆ. ಸೊ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡೋಣ. ಸ್ವಲ್ಪ ತಾಳಿಪೆಟ್ಟು ಆ್ಯಂಡ್ ಇನ್ನೊಂದು ಸ್ವಲ್ಪ ಕಾಯಿ ದೋಸೆ ಸಹ ಇದೆ, ಬ್ಯಾಟರು. ಎರಡು ಮಿಕ್ಸ್ ಆ್ಯಂಡ್ ಮ್ಯಾಚಲ್ಲಿ ಇವತ್ತು ಬ್ರೇಕ್ಫಾಸ್ಟ್. ಲೈಫು ಯಾವಾಗ ಹೇಗೆ ಟರ್ನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ಲ. ಸೊ ನಾನೇ ಸಾಕ್ಷಿ. ಹೇಳೋಕ್ಕಾಗಲ್ಲ, ಯಾವುದು ಪರ್ಮನೆಂಟ್ ಅಲ್ಲ. ಹಾಗಂದ್ಬಿಟ್ಟು ಇದೇ ಇರುತ್ತೆ ಅಂದ್ಬಿಟ್ಟು ಫುಲ್ ಕೊಂಬಿಟ್ಕೊಂಡು ಜೀವನ ಮಾಡಬಾರ್ದು. ಯಾವಾಗ ಏನು ಬೇಕಾದರೂ ಆಗ್ಬೋದು. ಸೊ ಎಲ್ಲದಕ್ಕೂ ರೆಡಿ ಇರಬೇಕು. ಬನ್ನಿ. ಇದು ಆ್ಯಕ್ಚುಲಿ ತುಂಬ ಕಮ್ಮಿ ಊರಿನಲ್ಲಿ ಮಾಡಬೇಕು, ಲೋ ಸಿಮ್ಮಲ್ಲಿ. ಇಲ್ಲಾಂದರೆ ಬೇಯೋಲ್ಲ ಮತ್ತು ಸೀದೋಗ್ಬಿಡುತ್ತೆ. ನಿಧಾನಕ್ಕೆ ಹಿಂಗೆ ಎತ್ತಿ 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 ಎದ್ದೋಳಿಸ್ಬೇಕು. ಸಡನ್ನಾಗಿ ಎದ್ದೋಳೋದಿಲ್ಲ. ಇನ್ನೊಂದು ಸ್ವಲ್ಪ ಆ್ಯಕ್ಚುಲಿ ಇನ್ನೂ ಒಂದು 4-5 ತಾಳಿಪೆಟ್ಟು ಆದಮೇಲೆ ಸ್ವಲ್ಪ ಬೇಗ ಅದು ಬಂದ್ಬಿಡುತ್ತೆ. ಬಟ್ ಇನಿಷಿಯಲ್ ಸ್ಟೇಜಲ್ಲಿ ನಿಧಾನಕ್ಕೆ ಅದನ್ನು ಮಗ್ಚಾಕಬೇಕು. ಗೈಸ್, ಈ ಬ್ಯಾಟರ್ಗೆ ನಾನು ಏನೇನು ಹಾಕಿದ್ದೀನಿ ಅಂತ ನೀವು ಕೇಳಬೇಕು ಅಂತ ಅನ್ನಿಸ್ತಿರ್ಬೋದಲ್ಲ. ಸೊ ನಾನೇನು ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ. ರವೆ ಮೇನ್ ಇಂಗ್ರೀಡಿಯೆಂಟು, ಈರುಳ್ಳಿ, ಮತ್ತು ಸ್ವಲ್ಪ ಕಾಯಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಚಿಟಿಕೆ ಉಪ್ಪು, ಇಷ್ಟನ್ನು ನಾವು ಆ್ಯಡ್ ಮಾಡಿದ್ದೀವಿ. ಆ್ಯಂಡ್ ಸ್ವಲ್ಪ ಗೋಧಿ ಹಿಟ್ಟು ಹಾಕೋಬೇಕು, ಬಿಕಾಸ್ ಅದು ಟೆಕ್ಸ್ಚರ್ ಬರಬೇಕು ಅಲ್ಲ, ಅದಕ್ಕೇ. ಹಿಂಗೆ ಬಿಟ್ಟರೆ ಆಯಿತು. ನಾನು ಆ್ಯಕ್ಚುಲಿ ಚಿಕ್ಕದಾಗಿ ಬಿಡ್ತೀನಿ, ಅವರು ಫುಲ್ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ತಾರೆ. ಇಷ್ಟೇ ಗೈಸ್, ಸೊ ಸಿಂಪಲ್, ಚೆನ್ನಾಗಿರುತ್ತೆ. ಇದು ಬೇಕಾದರೆ ನೀವು ಖಾರದು ಸಹ ಮಾಡ್ಬೋದು. ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ತಾಳಿಪೆಟ್ಟಾಗುತ್ತೆ, ಬೆಲ್ಲ ಹಾಕಿದ್ರೆ ಸ್ವೀಟ್ ತಾಳಿಪೆಟ್ಟಾಗುತ್ತೆ. ನಮ್ಮನೆ ಸಾಮಾನ್ಯ ಸ್ವೀಟ್ ಜಾಸ್ತಿ ಅಲ್ಲ, ಹಾಗಾಗಿ ಸ್ವೀಟ್ ತಾಳಿಪೆಟ್ಟು. ಬನ್ನಿ ಇವಾಗ ನೀರು ಕುಡಿಯೋಣ. ಕುತ್ಕೊಂಡು ಕುಡಿಬೇಕು ಅಂತೀರಿಯಲ್ಲ, ಕುತ್ಕೊಂಡು ಕುಡಿಯೋಣ. ಎಸ್, ನಂದು ನೀರು ಕುಡ್ದಾಯಿತು. ಅದು ನಿಧಾನಕ್ಕೆ ಆಗುತ್ತೆ. ಚಿಂಟುಗೆ ನೀರು ಕೊಟ್ಬಿಟ್ಟು ಬರೋಣ. ಆಲ್ರೆಡಿ ಟೈಮ್ ಎಷ್ಟು ಗೊತ್ತಾ? 7:25 ಆಗೋಯ್ತು. ಬರೀ ಹೋಗೋಣ, ಇವತ್ತು ಲೇಟ್ ಆಗೋಯ್ತು.
ಚಿಂಟು ಪಪ್ಪಗೆ ಸ್ವಲ್ಪ ಹುಷಾರಿಲ್ಲ ಅಲ್ಲ, ಸ್ವಲ್ಪ ಹೊಟ್ಟೆ ಸರಿ ಇಲ್ಲ ಅಲ್ಲ, ಹಾಗಾಗಿ ನಾನು ಚಟ್ನಿ ಮಾಡಿಲ್ಲ. ಆ್ಯಂಡ್ ಇದು ಸ್ವೀಟ್ ತಾಳಿಪಟ್ಟ ಆಗಿರೋದ್ರಿಂದ ನಾನು ಬೆಲ್ಲ ಕೊಡ್ತಾ ಇಲ್ಲ, ತುಪ್ಪ ಕೊಡ್ತಾ ಇದ್ದೀನಿ ಇವತ್ತು. ಬನ್ನಿ ಹೋಗಿ ಕೊಟ್ಬಿಟ್ಟು ಬರೋಣ. ಚಿಂಟುಗೆ ತಿಂಡಿ ಮಾಡಿಸಿ ಈಗ ಸ್ಕೂಲಿಗೆ ಕರ್ಕೊಂಡು ಬಂದು ಬಿಟ್ಟು ಎಲ್ಲ ಆಯಿತು. ಆನ್ ದ ವೇ ಹೋಗುವಾಗ ಹೂವು ನೋಡೋಣ, ರೇಟ್ ಹೇಗಿದೆ ಕೇಳೋಣ ಅಂದ್ಬಿಟ್ಟು ಬಂದೆ. ಇಲ್ಲಿ ಕೇಳಿದ್ನ ಹೂವನ ನಾನು ಇಲ್ಲೇ ತಗೊಳ್ಳಿಲ್ಲ, ಮತ್ತೊಂದು ರೌಂಡ್ ಫುಲ್ ಟೌನ್ ಸುತ್ಕೊಂಡು ಬಂದೆ. ಇರೋ ಬರೋ ಕಡೆ ಎಲ್ಲ ಹೂವು ಕೇಳಿಕೊಂಡು ಎಲ್ಲ ಕಡೆನೂ 1-2ರಷ್ಟು ಇದ್ದಿದ್ರಲ್ಲಿ ಪಾಪ ಈ ಅಣ್ಣನ ಹತ್ರನೇ ಕಮ್ಮಿ, ಅದರಲ್ಲೂ ನನಗೆ ಅಂದರೆ ಸ್ವಲ್ಪ ಇನ್ನೂ ಕಮ್ಮಿ ಕೊಡ್ತಾರೆ. ಹಾಗಾಗಿ ಏನೋ ಹೇಳ್ತಾರಲ್ಲ ಹಳೆ ಗಂಡನ ಪಾದವೆ ಗತಿ ಅನ್ನೋ ಥರ. ಸೊ ಹಾಗಾಗಿ ನಾನು ಇಲ್ಲೇ ಬಂದು ಹೂವು ತಗೋತಾ ಇದ್ದೀನಿ. ಬನ್ನಿ ನೋಡೋಣ ಏನೇನು ತಗೊಳ್ಳೋದು ಏನೇನು ಬಿಡೋದು ಅಂತ. ಇದೆರಡು ಮಾರ್ಕೊಡಿ. ತಾಳಿದು ಬೇಡ ಅನ್ಸುತ್ತೆ, ಫುಲ್ ಬಾಡಿದೆ ಅಣ್ಣ. ಇವತ್ತು ಇನ್ನು ನಾಳೆದು ಮತ್ತೆ ಸರಿ ಬರೋದಿಲ್ಲ, ನಾಳೆ ಮಳೆ ಮಾಲ. ಯೆಲ್ಲೋ ಕಲರ್ ಸೇವಂತಿಗೆನ 2 ಮಾರು ತಗೊಂಡೆ ಗೈಸ್. ಅದಕ್ಕಿಂತ ಇದೇ ಚೆನ್ನಾಗಿತ್ತೆ ಅನ್ಸುತ್ತೆ. ಎಲ್ಲ ಫ್ರೆಶ್ ಇವತ್ತು ಬಂದಿದೆ. ಈಗ ಮಳೆ ಬಿಸಿಲು ಒಂದು ಮತ್ತೆ ಮಳೆ ಗೊತ್ತಾಯ್ತು. ಕೆಂಪು ಸೇವಂತಿಗೆ 1 ಮಾರು ತಗೊಂಡೆ, ಹಾಗೆ ಬಿಳಿ ಸೇವಂತಿಗೆ 2 ಮಾರು ತಗೊಂಡೆ. ಬನ್ನಿ ಮನೆ ಕಡೆ ಹೋಗೋಣ. ತುಳಸಿ ಬೇಕು, ಅದ್ರ ಬಗ್ಗೆ ಸ್ವಲ್ಪ ವಿಚಾರಿಸೋಣ. ತುಳಸಿ ಆ ಯಪ್ಪ ಇದಾರಲ್ಲ ಆ ತಾತ, ಅಲ್ಲಿ ಮಾತ್ರ ಸಿಗೋದು ಸದ್ಯಕ್ಕೆ. ಅಲ್ಲಿ ಹೋಗಿ ಕೇಳಿದ್ರೆ 120 ರೂಪಾಯಿ ಮಾರು ಅನ್ನೋದಾ. ಬೇರೆಯವ್ರಿಗೆಲ್ಲ 100 ರೂಪಾಯಿ ಕೊಡುತ್ತೆ ಅವಯ್ಯ. ನೋಡಿದ್ರೆ ನಾನು ಅಲ್ಲಿ ತಗೊಳ್ಳಲ್ಲ ಅಲ್ವಾ, ಅಷ್ಟಾಗಿ ಬರೀ ತುಳಸಿ ಮಾತ್ರ ತೊಗೋತೀನಿ, ಹೂವು ತೊಗೊಳ್ಳಲ್ಲ ಅಲ್ವಾ. ಹಿಂಗೆ ನನ್ನ ಮೇಲೆ ಸಿಟ್ಟು ಅನಿಸುತ್ತೆ. ಅದಕ್ಕೆ ನನಗೆ 120 ರೂಪಾಯಿ ಹೇಳಿದ್ರು. ಬೇಡ ಅಂದ್ಕೊಂಡು ನಾನು ವಾಪಸ್ ಬಂದೆ. ಆದರೆ ನಾನೇನು ಮಾಡಿದೆ ಗೊತ್ತಾ, ಮಧ್ಯಾಹ್ನ ಹೋದೆ, ಅವ್ರ ಮಗ ಇದ್ದ. ಎಷ್ಟು ಹಣ ಮಾರು ಅಂದರೆ 100 ರೂಪಾಯಿ ಅಂದರು. ನಾನು ಅರ್ಧ ಮಾರು ಕೊಡೋಣ ಅಂದ್ಬಿಟ್ಟು ತೊಗೊಂಡು ಬಂದೆ ಬಾಯಿ ಮುಚ್ಕೊಂಡು. ಅವಯ್ಯ ಎಷ್ಟಿರಬೇಕು ಅಲ್ಲ ಆ ತಾತ. ಗೈಸ್ ಇವತ್ತು ಅಮಾವಾಸ್ಯೆ ಅಲ್ಲ, ಹಾಗಾಗಿ ಕಾರೆಲ್ಲ ವಾಶ್ ಮಾಡ್ತಾ ಇದ್ದೀನಿ. ಈ ಕಾರ್ನ ಫಸ್ಟ್ ವಾಶ್ ಮಾಡಿಬಿಡ್ತೀನಿ, ಬಿಕಾಸ್ ಅವನು ಹೋಗ್ತಾನೆ ಅಲ್ಲ ಆಫೀಸಿಗೆ. ಅದಕ್ಕೆ ಬೇಗ ಬೇಗ ವಾಶ್ ಮಾಡಿಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ. ಚಿಂಟು ಪಪ್ಪ ಇವಾಗ ಹೋದರೆ ಬರೋದು ರಾತ್ರಿನೇ ಆಗ್ಬೋದು. ಹಾಗಾಗಿ ಅವನ ಕಾರ್ನ ನಾನು ಫಸ್ಟ್ ವಾಶ್ ಮಾಡಿದೆ. ಅಲ್ಲಿ ಆಫೀಸ್ ಹತ್ರ ಹೋಗ್ತಾನೆ ಅಲ್ಲ, ಅಲ್ಲಿ ಎಲ್ಲ ಪೂಜೆ ಮಾಡಿಬಿಡ್ತಾರೆ. ಹಾಗಾಗಿ ಸೊ ಇಲ್ಲಿಂದ ಕ್ಲೀನ್ ಮಾಡಿ ಕಳಿಸಿದ್ರೆ ಅಲ್ಲಿ ಪೂಜೆ ಮಾಡ್ಕೋತಾರೆ ಅಂದ್ಕೊಂಡು ಅವನ ಕಾರ್ ಫಸ್ಟ್ ವಾಶ್ ಮಾಡಿದೆ. ಇನ್ನೂ ಟೈಮ್ ಇತ್ತು, ಚಿಂಟು ಪಪ್ಪ ಮನೇಲೇ ಇದ್ದಾನೆ. ನಾನು ಮೇಲ್ಗಡೆ ಹೋಗಿ ದಬ್ಬ ಹಾಕೋದು ಏನೂ ಇಲ್ಲ, ಎಡಿಟ್ ಅಂತೂ ಮಾಡೋಕ್ಕಾಗಲ್ಲ. ಇನ್ನು ಬಟ್ಟೆ ಒಗೆಯೋಕ್ಕೆ ತುಂಬ ಟೈಮ್ ಬೇಕು. ಸೊ ಹಾಗಾಗಿ ಫಸ್ಟು ವೆಹಿಕಲ್ಸ್ನೆಲ್ಲ ವಾಶ್ ಮಾಡಿಬಿಡೋಣ. ಪೂಜೆ ಮಾಡ್ತಾರೆ ಅಲ್ಲ ಬಂದು, ಅವ್ರುಗಳಿಗೆ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ಸೊ ಅವ್ರ ಪಾಡಿಗೆ ಅವ್ರು ಬಂದು ಪೂಜೆ ಮಾಡ್ಕೋಬೋದು ಅಂತ ಅಂದ್ಕೊಂಡು ನಾನು ಫಸ್ಟು ಕಾರ್ ವಾಶ್ ಮಾಡೋಣ ಅಂದ್ಬಿಟ್ಟು ಬಂದೆ. ಬೈಕ್ಗಳು ಸಹ ವಾಶ್ ಮಾಡಿದ್ದೀನಿ, ಆಕ್ಸೆಸ್ಸು ಮತ್ತು ಆ್ಯಕ್ಟಿವಾನ. ಇವಾಗ ಕಾರಿನ ಸರದಿ ನಮ್ಮ ಬಿಳಿ ಆನೆ ಮತ್ತು ನಮ್ಮ ಕೆಂಪಿನ ವಿಚಾರಿಸೋಣ ಅಂತ ಬಂದೆ. ಅಣ್ಣ ಬಾಂಡು ಮನೇಲೇ ಇದ್ದಾನೆ, ಸೊ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಎಲ್ಲೂ ಹೋಗಿತ್ತಾನೋ ಅನ್ನೋ ಭಯ. ಬನ್ನಿ ಬೇಗ ಬೇಗ ವಾಶ್ ಮಾಡಿಬಿಡೋಣ. ನಾಳೆ ಹಬ್ಬ ಅಲ್ಲ, ಹಾಗಾಗಿ ಈ ಕಾಂಪೌಂಡ್ ಎಲ್ಲ ದಿನ ಒರೆಸ್ತಾರೆ, ಬರೀ ಮಾಪ್ ಮಾಡ್ತಾರೆ. ಇವತ್ತು ಕ್ಲೀನಾಗಿ ಸರ್ಫೆಲ್ಲ ಹಾಕಿ ಬ್ರಷ್ ಮಾಡಿ ವಾಶ್ ಮಾಡಿಸಿದ್ದಾರೆ ಕೆಲಸದವ್ರ ಕೈಲಿ. ಸೊ ನೋಡಿ ಕಾಂಪೌಂಡ್ ಎಲ್ಲ ಕ್ಲೀನಾಗಿದೆ. ಚಿಂಟು ಪಪ್ಪ ನೋಡಿ ಹೋದ. ಸೊ ಬನ್ನಿ ಗೈಸ್, ಅಣ್ಣ ಬಾಂಡ್ ಹೋದ ನೋಡಿ. ಆ್ಯಕ್ಚುಲಿ ನಂದು ಆ್ಯಕ್ಸಸ್ ಗಾಡಿ ಸಹ ವಾಶ್ ಆಯಿತು, ಇದು ಸಹ ವಾಶ್ ಮಾಡಿದ್ದೀನಿ. ಹಾಗೆಯೇ ಆ್ಯಕ್ಟಿವಾ ಸಹ ವಾಶ್ ಮಾಡಿದೆ, ಆ್ಯಂಡ್ ಆ್ಯಕ್ಸಸ್ ಸಹ ವಾಶ್ ಮಾಡಿದ್ದೀನಿ. ಅಣ್ಣ ಬಾಂಡ್ ಕಾರ್ ಗಯಾ. ಬನ್ನಿ ಇವಾಗ ನಾವು ಇನೋವಾ ಮತ್ತು ನಮ್ಮ ಬಿಳಿ ಆನೆ ಮತ್ತು ಕೆಂಪಿನ ವಾಶ್ ಮಾಡೋಣ. ಕ್ಲೀನಾಗಿ ವಾಶ್ ಮಾಡಿದ್ದೀನಿ ಗೈಸ್, 2 ಸ್ಕೂಟರ್ಸೂ. ನೋಡಿ ಗಲೀಜಾಗಿಬಿಟ್ಟಿತ್ತು, ಇನ್ನೂ ಪೂಜೆ ಮಾಡಿಲ್ಲ, ವಾಶ್ ಮಾಡಿ ಇಟ್ಟಿದ್ದೀನಿ. ಬನ್ನಿ ಇವಾಗ ನಮ್ಮ ಬಿಳಿ ಆನೆ ಮತ್ತು ನಮ್ಮ ಕೆಂಪಿನ ತಿಡಿ ಸ್ವಲ್ಪ ಕ್ಲೀನ್ ಮಾಡೋಣ. ಮೊನ್ನೆ ವಾಶ್ ಮಾಡಿದ್ದೆ, ಆದರೂ ಸಹ ಇಲ್ಲಿ ಧೂಳು ಜಾಸ್ತಿ.
ಬೇಗ ಬೇಗ ವಾಶ್ ಮಾಡಿಬಿಟ್ಟು ಚಿಂಟುಗೆ ಊಟಕ್ಕೆ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಇನ್ನೂ ಬಟ್ಟೆ ಒಗ್ದಿಲ್ಲ. ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿಬಿಡೋಣ ಕೆಂಪಿನ. ನೆಕ್ಸ್ಟ್ ನಮ್ಮ ಚಿಂಟುಗೆ ಸ್ಕೂಲಿಗೆ ಬಿಡೋಕ್ಕೆ ಬೇಕು. ಎಕ್ಸಾಮು ಅವನು ಕಾರಲ್ಲಿ ಹೋಗ್ಬೇಕಂತೆ. ಆ್ಯಕ್ಚುಲಿ ಚಿಂಟು ಅವ್ರ ಅಜ್ಜಿ ಅಲ್ಲಿ ಕಾಂಪೌಂಡ್ ಎಲ್ಲ ತೊಳೆದಿದ್ದಾರೆ ಅಲ್ಲ, ಸೊ ಅಲ್ಲಿಗೆ ವಾಟರ್ನ ಎಲ್ಲ ಹಾಕೊಂಡ್ಬಿಟ್ಟಿದ್ದಾರೆ. ಬೋರಲ್ಲಿ ತುಂಬ ಲಾಂಗ್ ಟೈಮ್ ವಾಟರ್ ಬರಲ್ಲ. ಸೊ ಇವಾಗ ಏನು ಮಾಡೋಣ, ಎಷ್ಟು ಬರುತ್ತೆ ಅಷ್ಟು ವಾಟರ್ ಸ್ಪ್ರೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಕಾರ್ಗಳಿಗೆ ಫುಲ್ ವಾಟರ್ ಸ್ಪ್ರೇ ಮಾಡಿಕೊಂಡೆ. ಸೊ ನೀರು ಬರೋದು ಖಾಲಿ ಆಯಿತು. ಇವಾಗ ನಾನು ಗ್ಲಾಸ್ಗಳನ್ನೆಲ್ಲ ಹಾಗೆ ಒರೆಸ್ಕೊಂಡು ಸ್ವಲ್ಪ ಬಕೆಟಲ್ಲಿ ತೆಗೆದು ನೀರು ಹಾಕೋಣ, ಆವಾಗ ಎಲ್ಲ ಕ್ಲೀನ್ ಆಗತ್ತೆ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಈ ಕಾರ್ನ ವಾಶ್ ಮಾಡಾದ್ಮೇಲೆ ಅಲ್ಲಿ ನಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿದು ಸ್ವಲ್ಪ ಬೈಕ್ಸ್ ಇದ್ದಾವೆ, ಮತ್ತು ನಮ್ಮದು ಬುಲೆಟ್ ಒಂದಿದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಣ. ಅಲ್ಲಿಗೇನು ಜಾಸ್ತಿ ಮಾಡಲ್ಲ, ಜಸ್ಟ್ ವಾಟರ್ ಸ್ಪ್ರೇ ಮಾಡಿಬಿಟ್ಟು ಸ್ವಲ್ಪ ಸೀಟು ಮತ್ತು ಹೆಡ್ಲೈಟು ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಈ ಬೈಕ್ಗಳನ್ನೆಲ್ಲ ವಾಶ್ ಮಾಡೋಣ. ಬೇಗ ಬೇಗ ಜಸ್ಟ್ ಹೀಗೆ ರಬ್ ಮಾಡೋಣ ಸಾಕು. ನಮ್ಮ ಎನ್ಫೀಲ್ಡ್ ಅಂತೂ ಯೂಸೇ ಮಾಡಲ್ಲ. ಆಲ್ಮೋಸ್ಟ್ 10-15 ಇಯರ್ಸ್ ಆಯ್ತು ಅನಿಸುತ್ತೆ ಗೈಸ್ ತಗೊಂಡು. ನಮ್ಮ ಚಿಂಟು ಚಿಕ್ಕವನು, 13 ಇಯರ್ಸ್ ಆಯಿತು. ಗೈಸ್, ಹಬ್ಬಕ್ಕೆ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಇದ್ದೀನಿ. ಚಿಂಟು ಅವ್ರ ಅಜ್ಜಿ ಒಬ್ಬಟ್ಟು ಮಾಡು ಅಂತ ಹೇಳಿದ್ರು. ಬಿಕಾಸ್ ಯಾವಾಗಲೂ 1-2 ಸಲ ನಾನು ನಮ್ಮ ಅಮ್ಮನ ಮನೆಗೆ ಹೋಗಿರಲಿಲ್ಲ. ಬಿಕಾಸ್ ಚಿಂಟುಗೆ ಎಕ್ಸಾಮ್ಸು ಈ ರೀತಿ ಏನಾದರೂ ಬಂದಾಗ ಇಲ್ಲೇ ಉಳ್ಕೊಳ್ಳೋ ಥರ ಆಗತ್ತೆ. ಅದರ್ವೈಸ್ ನಾನು ನಮ್ಮ ಮನೆಗೆ ಹೋಗ್ತೀನಿ, ಅಪ್ಪ ಅಮ್ಮನ ಮನೆಗೆ, ಅಲ್ಲೇ ಮಾಡೋದು. ಸೊ ಅವಾಗೆಲ್ಲ ಏನೋ ಅತಿಯಾದ ವ್ಯಾಮೋಹ, ಪ್ರೀತಿ ಅಥವಾ ಏನೋ ಒಂದು ಮಾಡಿರ್ತಾ ಇದ್ದೆ, ತುಂಬಾ ಮಾಡಿಬಿಡ್ತಾ ಇದ್ದೆ. ಸೊ ಈಗೆಲ್ಲ ಬಿಟ್ಬಿಟ್ಟಿದ್ದೀನಿ, ಈಗ ಹಾಗೆಲ್ಲ ಇಲ್ಲ. ಬಟ್ ಅವರೇ ಹೇಳಿದ್ರು ಮಧ್ಯಾಹ್ನ ಒಬ್ಬಟ್ಟು ಮಾಡು ಅಂತ. ಬಟ್ ನಂಗೆ ಗೊತ್ತು ಅದು ತುಂಬ ಕೆಲಸ ಹಿಡಿಯುತ್ತೆ ಅಂತ. ಬಟ್ ಅದನ್ನು ಹೇಳಿದೆ, ಪಾಪ ಅವರೇ ಹೇಳಿದಾರಲ್ಲ ಮಾಡೋಣ ಅಂದ್ಬಿಟ್ಟು ಈಗ ಡಿಸೈಡ್ ಮಾಡಿದ್ದೀನಿ. ಸೊ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಈಗ ಕಾಯಿ ಇಟ್ಕೊಂಡು ಬರೋಣ, ಅದಕ್ಕೋಸ್ಕರ ಬನ್ನಿ ಗೈಸ್, ಕಾಯಿ ಇಟ್ಕೊಳ್ಳೋಣ ಈಗ. ಸೊ ಕ್ಯಾಮ್ರಾ ಫಿಕ್ಸ್ ಮಾಡಬೇಕು, ಮಾಡ್ತೀನಿ ತಾಳಿ. ಎಸ್, go.
ಗೈಸ್ 2 ಕಾಯಿ ಇಟ್ಕೊಂಡಾಯ್ತು, ಬನ್ನಿ ಹೋಗೋಣ. ಇವತ್ತು ತುಂಬ ಕೆಲಸ ಮಾಡಿದ್ದೀನಿ, ಆದರೆ ಯಾವುದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ ರೆಗ್ಯುಲರಾಗಿ ನಿಮಗೆ ಯಾಕೆ ಹುಚ್ಚಿಡಿಸ್ಬೇಕು ಅಂದ್ಬಿಟ್ಟು ಏನು ಕ್ಯಾಪ್ಚರ್ ಮಾಡಲಿಲ್ಲ. ಆ್ಯಕ್ಚುಲಿ ಈ ವ್ಲಾಗ್ನ ನಾನು ನಾಳೆಗೆ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ, ಯುಗಾದಿ ಹಬ್ಬದ ದಿನ. ಸೊ ಹಾಗಾಗಿ ನಾನು ಈ ವ್ಲಾಗಲ್ಲಿ ಅಷ್ಟೊಂದೆಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಬಟ್ಟೆ ಅಂತೂ ಹೋಗಿರ್ತೀನಿ. ನಾನು ನಿಮಗೆ ವ್ಲಾಗ್ನ ಕ್ಯಾಪ್ಚರ್ ಮಾಡಿಲ್ಲ ಅಂದ್ಬಿಟ್ಟು ಬಟ್ಟೆ ಹೋಗಿದ್ದಾನೆ ಇಲ್ಲ. ಈಗ ಚಿಂಟುಗೆ ಸ್ನ್ಯಾಕ್ಸ್ ಕೊಟ್ಬಿಟ್ಟು ಬಂದೆ. ಈಗ ಬಟ್ಟೆ ಎತ್ತಿಡಬೇಕು. ಇದಾದಮೇಲೆ ವಾಕಿಂಗ್ ಹೋಗಿ ಬರ್ತೀನಿ ನೋಡಿ. ಸೊ ಬಟ್ಟೆ ಒಗ್ದಿದ್ದೀನಿ, ಅಲ್ಲೂ ಇದೆ ನೋಡಿ. ಸೊ ಈ ಬಟ್ಟೆನ ತೊಗೊಂಡ್ಬಿಡೋಣ. ಈಗ ತೊಗೊಂಡ್ಬಿಟ್ಟು ಎತ್ತಿಟ್ಬಿಟ್ಟು ಆಮೇಲೆ ನಾವು ವಾಕಿಂಗ್ ಹೋಗ್ಬಿಟ್ಟು ಬಂದು ಮಿಕ್ಕಿದ ಪ್ರಾಸೆಸ್ ಏನಿದೆಯಲ್ಲ ಒಬ್ಬಟ್ಟು ಮಾಡೋಕ್ಕೆ ಅದನ್ನು ಮಾಡೋಣ. ಬನ್ನಿ ಬನ್ನಿ. ಬಟ್ಟೆ ಎಲ್ಲ ಹಸಿನೇ ಇದೆ, ಬಿಕಾಸ್ ಇವತ್ತು ತುಂಬ ಕೆಲಸ ಇತ್ತು. ನೋಡಿದ್ರಿ ಅಲ್ಲ, ಕಾರ್ ವಾಶ್ ಎಲ್ಲ ಮಾಡಿದೆ ಅಲ್ಲ. ಸೊ ಮಧ್ಯಾಹ್ನ ತನಕ ಅದೇ ಆಯಿತು. ಬಟ್ಟೆನ ನಾನು ಆ್ಯಕ್ಚುಲಿ ಇವಾಗ ಸಂಜೆ 3:30ನಲ್ಲಿ ಒಗ್ದಿರೋದು. ಹಾಗಾಗಿ ಬಟ್ಟೆ ಎಲ್ಲ ಹಸಿನೇ ಇದೆ, ಮ್ಯಾಕ್ಸಿಮಮ್ ಎಲ್ಲ ಬಟ್ಟೆನೂ. ಸೊ ಎಲ್ಲ ಬಟ್ಟೆನೂ ನಾನೀಗ ಮೇಲ್ಗಡೆ ಒಣಹಾಕಬೇಕು ಸ್ಟ್ಯಾಂಡಲ್ಲಿ. ತಗೊಂಡ್ಬಿಡೋಣ. ನೋಡಿ ಎಷ್ಟು ಬಟ್ಟೆ ಒಗ್ದಿದ್ದೀನಿ. ನಿಮಗೆ ತೋರಿಸಲಿಲ್ಲ ಅಂದ್ರೂ ನಾನು ದಿನ ಬಟ್ಟೆ ಒಗಿತೀನಿ ಗೈಸ್. ಟೈಮ್ ಬಂದು ಇವಾಗ 6 ಗಂಟೆ. ನೋಡಿ ಇಷ್ಟೊತ್ತಾಗುತ್ತೆ ನಾನು ಮನೆಯಿಂದ ಹೊರಗೆ ಬೀಳೋಕ್ಕೆ. ಬನ್ನಿ ಹೋಗೋಣ. ಮಾವಿನ ತೋರಣ ಕಟ್ಟಬೇಕು ಅಂದ್ಕೊಂಡಿದ್ದೆ, ಅದನ್ನು ಸಹ ಕಿತ್ಕೊಂಡ್ಬಿಡೋಣ ಈಗಲೇ. ಚೆನ್ನಾಗಿದೆ ಅಲ್ಲ, ಕಿತ್ಕೊಂಡ್ಬಿಡೋಣ. ನೋಡಿ ಕಿತ್ಕೊಂಡ್ಬಿಟ್ಟೆ. ನಾಳೆಗೆ ಆರಾಮಾಗಿ ತೋರಣ ಕಟ್ಬೋದು ಗೈಸ್. ಹಬ್ಬಕ್ಕೆ ಒಬ್ಬಟ್ಟು ಮಾಡೋಕ್ಕೆ ರೆಡಿ ಮಾಡಬೇಕಲ್ಲ, ಅದಕ್ಕೆ ಮತ್ತೆ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡೆ. ಬನ್ನಿ ಇವಾಗ ಚಿಂಟು ಪಪ್ಪಾಗೆ ಫ್ರೂಟ್ಸ್ ರೆಡಿ ಮಾಡಿ ಇಟ್ಬಿಡೋಣ ಫಸ್ಟು, ಆಮೇಲೆ ಮಿಕ್ಕಿದ ಕೆಲಸನ ಮಾಡೋಣ, ಆಯಿತಾ ಗೈಸ್? ಬನ್ನಿ ಪೂಜೆ ಮಾಡೋಣ. ಪೂಜೆ ಮಾಡಿಬಿಟ್ಟು ನಾಳೆ ಹಬ್ಬಕ್ಕೆ ಏನು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಲ್ಲ ಅದು ಮಾಡ್ಕೊಳ್ಳೋಣ. ಹಬ್ಬದೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಿತ್ತು, ಪೂಜೆ ಮಾಡಬೇಕಿತ್ತಲ್ಲ, ಅದಕ್ಕೆ ಇನ್ನೊಂದ್ಸಲ ಸ್ನಾನ ಮಾಡ್ಕೊಂಡು ಬಂದೆ, ಮೈ ಸ್ನಾನನ. ಈಗ ಎಲ್ಲ ಕ್ಲೀನಾಗಿ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ. ಬನ್ನಿ ನೋಡಿ, ಪೂಜೆ ಮಾಡ್ತಾ ಇದ್ದೀನಿ. ನಮ್ಮ ದೇವರು ಎಲ್ರಿಗೂ ಆಯುರಾರೋಗ್ಯ ಕೊಟ್ಟು ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ. ಆ್ಯಂಡ್ ಇವತ್ತು ಹೂವು ಎಲ್ಲ ಅಷ್ಟು ಮಾಡಿಸಿಲ್ಲ, ಬಿಕಾಸ್ ನಾಳೆ ಹಬ್ಬ ಅಲ್ಲ. ಸೊ ನಾಳೆ ಚಂದ ಮಾಡೋಣ ಅಂದ್ಬಿಟ್ಟು ಇವತ್ತು ನಾನು ಏನೂ ಮಾಡಿಸಿಲ್ಲ ನಮ್ಮ ದೇವರಿಗೆ. ಹಾಗೆ ದೇವರಿಗೆ ಕೈ ಮುಕ್ಕೊಂಡಿದ್ದೀನಿ ಅಷ್ಟೇ, ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು. ಮತ್ತಿನ್ನೇನೂ ಇಲ್ಲ, ನಾಳೆ ಮಾಡೋಣ ಕ್ಲೀನಾಗಿ. ಸೊ ಆಯಿತು, ಪೂಜೆ ಮಾಡಿ ಬನ್ನಿ ಹೋಗೋಣ, ಬೇರೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ. ಗೈಸ್ 4 ಕಾಯಿ ತೊಗೊಂಡಿದ್ದೀನಿ, ಸಾರಿ 2 ಕಾಯಿ 4 ಹೋಳು. ಬನ್ನಿ ಇವಾಗ ಕಾಯಿನ ತುರ್ಕೊಳ್ಳೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ. ಗೈಸ್ ನೋಡಿ, ಇಷ್ಟು ಕಾಯಿ ಬಂದಿದೆ 4 ಹೋಳಿಂದ. ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಸಣ್ಣಗೆ. ಗೈಸ್ ಈ ಥರ ಹೂರ್ಣ ರೆಡಿಯಾಗಿದೆ. ಇವಾಗ ಇದನ್ನು ಬಾಡಿಸ್ಬೇಕು ಚೆನ್ನಾಗಿ. ಮಾಜಾ ಅಡ್ವರ್ಟೈಸಿಂಗ್ ಎಲ್ಲ ಬರೋದಪ್ಪಿ. ನೋಡಿ ಗೈಸ್, ನಮ್ಮ ಚಿಂಟು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದಾನೆ ಮ್ಯಾಂಗೋನ. ಎಷ್ಟು ಚಂದ ಕಟ್ ಮಾಡ್ಕೊಂಡಿದ್ದಾನೆ. ಕ್ಯೂಬ್ಸ್ ಎಲ್ಲುಂಟೆ?
ಗೈಸ್ ಈಗ ಟೈಮ್ ಬಂದು ರಾತ್ರಿ 9 ಗಂಟೆ. ಈಗ ಮಾಡ್ತಾ ಇದ್ದೀನಿ ಬಿಕಾಸ್ ನಾಳೆ ನನಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಲೇಟ್ ಆದರೆ ಚೆನ್ನಾಗಿರಲ್ಲ ಅಲ್ಲ, ಬೇಗ ಬೇಗ ಮಾಡಬೇಕು ಅಲ್ಲ, ಅದಕ್ಕೇ ಈಗಲೇ ಮಾಡಿಡ್ತಾ ಇದ್ದೀನಿ. ತುಂಬ ದಿನ ಆಗಿದೆ ಗೈಸ್ ಇದೆಲ್ಲ ಮಾಡಿ. ಆಲ್ಮೋಸ್ಟ್ 3-4 ಇಯರ್ಸ್ ಮೇಲಾಗಿದೆ ನಾನು ಒಬ್ಬಟ್ಟು ಮಾಡಿ. ಆಫ್ಟರ್ ಲಾಂಗ್ ಟೈಮ್ ಮಾಡ್ತಾ ಇದ್ದೀನಿ. ದೇವ್ರ ದಯೆಯಿಂದ ಚೆಂದ ಬರಲಿ. ಆಯಿತು, ಸಿಪ್ಪೆ ಕ್ಲೀನಾಗಿ ಕೌರ್ಕೋ. ಅದು ಕೂದಲಿದೆ ಚಾಟ್ ನಮಗೆಲ್ಲ ಕೂದಲಿಲ್ದಿರೋದು ಬೇಕು ನನಗೆ. ತಗೋ, ಇಲ್ಲಿಲ್ವಾ? ಅದು ಕೂದಲಿರುತ್ತೆ. ಇಲ್ಲ, ಬೇಡ ಸಾಕು. ಗೈಸ್ ಸ್ವಲ್ಪ ಎಳ್ಳು ಹಾಕ್ಕೊಳ್ಳೋಣ. ಏನು ಚಾಂದ್ರಿ ಇರಬೇಕು. ಫೈನಲಿ ಇಟ್ಸ್ ಡನ್ ಗೈಸ್. ಹೂರ್ಣ ಆಯಿತು, ಮಿಕ್ಕಿದ್ದು ನಾಳೆ ಮಾಡ್ಕೊಳ್ಳೋಣ. ಗೈಸ್ ಟೈಮ್ ಬಂದು ರಾತ್ರಿ 10 ಗಂಟೆಗೆ 10 ನಿಮಿಷ ಇದೆ. ಪಾಪ ಮಗು ಅಮ್ಮಂಗೋಸ್ಕರ ಕಾದು ಕಾದು ಮಲ್ಕೊಂಡ್ಬಿಟ್ಟಿದೆ. ಬ್ಲ್ಯಾಂಕೆಟ್ ಸಹ ಉಚ್ಕೊಂಡಿಲ್ಲ, AC ಸಹ ಹಾಕ್ಕೊಂಡಿಲ್ಲ. ಪಾಪ ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾನೆ. ನನಗೂ ಸಾಕಾಗೋಯ್ತು ಗೈಸ್. ಇಷ್ಟೋ ತನಕ ಬೆಳಗ್ಗೆ 5 ಗಂಟೆಗೆ ಎದ್ದವಳು ಇಷ್ಟೋ ತನಕ ಒಂದಾದ್ಮೇಲೊಂದು ಮಾಡ್ತಾನೇ ಇದ್ದೀನಿ, ಮುಗಿತಾನೇ ಇಲ್ಲ. ಇವಾಗ ಹೂರ್ಣ ಮಾಡಿಟ್ಬಿಟ್ಟು ಬಂದೆ. ಅವನಿಗೂ ಊಟ ಬೇಡವಂತೆ. ಸಂಜೆ ಸ್ನ್ಯಾಕ್ಸ್ ಸಂಜೆ ಏನು ಕೊಟ್ಟಿದೆ ಗೊತ್ತಾ? ಕಾಲು ಮತ್ತು ಅದನ್ನು ಸೂಪ್ ಥರ, ಮಟನ್ ಚಾಪ್ಸಿ ಸೂಪ್ ಥರ ಮಾಡಿದ್ದೆ, ಸಖತ್ತಾಗಿತ್ತು. ಅದು ಮತ್ತು ದೋಸೆ ಕೊಟ್ಟಿದ್ದೆ. ಅವನಿಗೆ ಸ್ಟಮಕ್ ಫುಲ್ ಆಗಿಬಿಟ್ಟಿದೆ. ಒಂದು ಮ್ಯಾಂಗೋ ತಿಂದ್ಬಿಟ್ಟು ಮಲ್ಕೊಂಡ. ಅಮ್ಮ ನಂಗೆ ಊಟ ಬೇಡ ಅಮ್ಮ ಅಂತ. ಸರಿ ಪುಟ್ಟ ಆಯಿತು ಅಂದೆ. ಅವನು ಊಟ ಮಾಡಿಲ್ಲ ಅಂದರೆ ನಾನು ಊಟ ಮಾಡಲ್ಲ. ಅಟ್ಲೀಸ್ಟ್ ಅವ್ನು ಊಟ ಮಾಡುವಾಗ ಒಂದು ತುತ್ತಾದರೂ ನಾನು ತಿಂತೀನಿ. ಅವ್ನು ತಿಂದಿಲ್ಲ ಅಂದರೆ ನಾನು ಅದನ್ನು ಹಾಕ್ಕೊಂಡು ತಿನ್ನಲ್ಲ. ಸೊ ನನಗೂ ಏನು ಊಟ ಬೇಡ. ಈಗ ರೆಸ್ಟ್ ಮಾಡ್ತೀನಿ, ಮಲ್ಕೋತೀವಿ. ಮುಖ ತೊಳ್ಕೊಂಡು ಬಿಡ್ತೀನಿ, ಎಷ್ಟು ಸ್ವೆಟ್ಟಾಗಿದೆ ನೋಡಿ. ಯಪ್ಪ, ಬೆಳಗ್ಗೆ ಬೇಗ ಹೇಳಬೇಕು. ಟೆನ್ಷನ್ ಆಗ್ತಾಯಿದೆ, ಹೆಂಗೆ ಮಾಡ್ತೀನೋ ಏನು ಕತೆನೋ ಅಂತ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಬಿಡ್ಬೇಕು. ಹೆಂಗೆ ಮಾಡ್ತೀನೋ ಏನು ಕತೆನೋ. ಬೇಗ ಎದ್ದೊಳ್ಬೇಕು, 3 ಗಂಟೆಗೆ ಎದ್ದೊಳ್ಬೇಕು. ಬನ್ನಿ ಮಲ್ಕೊಳ್ಳೋಣ.